ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ದುರಾಡಳಿತ ನೀತಿ ವಿರುದ್ಧ ದಿನಾಂಕ 28ರಂದು ಸೋಮರ್ಪೇಟೆ ಜೆಸಿ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ಉನ್ನತ ಶಿಕ್ಷಣ ಸಚಿವ ಸಿಟಿ ರವಿ ಮಾತನಾಡಿ, ಹಿಂದುತ್ವ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಉತ್ತಮ ಕೆಲಸ ಮಾಡಿದ್ದ ಬಿಜೆಪಿ ಪಕ್ಷಕ್ಕೆ ಹಿಂದೂ ಭಯೋತ್ಪಾದಕರೆಂಬ ಹಣೆಪಟ್ಟಿ ಕಟ್ಟಿ ಜನರಲ್ಲಿ ಗೊಂದಲ ಮೂಡಿಸ್ತಾ ಇವೆ. ಭಾರತೀಯ ಜನತಾ ಪಕ್ಷದಲ್ಲಿ ಸ್ವಾರ್ಥದ ಕಾರಣಕ್ಕೆ ಸಣ್ಣ ಪುಟ್ಟ ಗೊಂದಲಗಳು ಮೂಡಿದ್ರೂ ಕೂಡ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿಲ್ಲ. ಪಕ್ಷದ ಸಿದ್ಧಾಂತವನ್ನ ಎಲ್ಲರೂ ಅನುಸರಿಸ್ತಾ ಇದ್ದಾರೆ. ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ಬರುವ ರೀತಿಯಲ್ಲಿ ಯಾರೂ ಎಂದೂ ವರ್ತಿಸಿಲ್ಲ. ಸಂತ ಶಿಶುನಾಳ ಶರೀಫರು ಜನರಲ್ಲಿ ಸಾಮರಸ್ಯದ ಭಾವನೆಯನ್ನ ಮೂಡಿಸಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ. ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರು ಭಾರತೀಯತೆಯನ್ನ ಮೈಗೂಡಿಸಿಕೊಂಡಿದ್ದಾರೆ. ಆದರೆ ಕೆಲವರಿಗೆ ನಾಯಕ, ಇನ್ನು ಕೆಲವರಿಗೆ ಖಳನಾಯಕನಂತೆ ತೋಚುವ ಟಿಪ್ಪುವಿನ ಹೆಸರಿನಲ್ಲಿ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮ ಖಂಡನೀಯ ಎಂದರು. ಕಳೆದ 60 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗದೇ ಇರುವಂತಹ ಅಭಿವೃದ್ಧಿ ಕಾರ್ಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದೆ ಎಂದರು. ಸಾಮರಸ್ಯದ ಭಾವನೆಯನ್ನು ಬಿತ್ತಿದವರು ಸಂತ ಶಿಶುನಾಳ ಶರೀಫರು. ಇಡೀ ಶಿಶುನಾಳ ಶರೀಫರ ಹೆಸರು ನೀವು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ನಿಜ. ಕೊಡಗಿನವರ ಮೇಲೆ ದೌರ್ಜನ್ಯ ಮಾಡಿದ್ದು ನಿಜ. ಮಲಬಾರ್ನಲ್ಲಿ ಮತಾಂತರ ಮಾಡಿದ್ದು ನಿಜ. ಕೊಡಗಿನಲ್ಲಿ ಮತಾಂತರ ಮಾಡಿದ್ದು, ಮಂಗಳೂರಿನಲ್ಲಿ ಮತಾಂತರ ಮಾಡಿದ್ದು ನಿಜ. ಟಿಪ್ಪು ಕೆಲವರಿಗೆ ಹೀರೋ, ಕೆಲವರಿಗೆ ವಿಲನ್. ಶಿಶುನಾಳ ಶರೀಫ್ ಯಾರಿಗೂ ವಿಲನ್ ಅಲ್ಲ. ಮಿರ್ಜಾ ಇಸ್ಮಾಯಿಲ್ ಯಾರಿಗೂ ವಿಲನ್ ಅಲ್ಲ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಯಾರಿಗೂ ವಿಲನ್ ಅಲ್ಲ. ಭಾರತೀಯತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಅಬ್ದುಲ್ ಕಲಾಂ ಹೆಸರಿಡಿ, ಅದನ್ನು ರಾಷ್ಟ್ರೀಯ ವಿಶ್ವವಿದ್ಯಾಲಯ ಅಂತ ಕರೀರಿ, ಎಲ್ಲರಿಗೂ ಅದನ್ನು ಅಡ್ಮಿಷನ್ ಕೊಡಿ, ನೀವು ಸೀಟ್ ರಿಸರ್ವೇಷನ್ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಸಮಾಜ ಒಡೆಯೋ ಕೆಲಸ ಮಾಡಬೇಡಿ. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಪಿ ಅಪ್ಪಚ್ಚರಂಜನ್ ಅವರು ಮಾತನಾಡಿ, ಜಿಲ್ಲೆಯ ಕಡುಬಡವರಿಗೆ 3.25 ಸೆಂಟ್ ಜಾಗದಲ್ಲಿ ಮನೆ ಕಟ್ಟಿಸಿಕೊಡಲು ಅವಕಾಶ ಮಾಡಿಕೊಟ್ಟಿದೆ. ವಿರೋಧ ಪಕ್ಷದವರು ವಕೀಲರ ಮೂಲಕ ಅರ್ಜಿಗಳನ್ನ ಪಡೆಯದಂತೆ ನೋಟಿಸು ನೀಡಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಬದಲು ಅಡ್ಡಗಾಲು ಹಾಕ್ತಾ ಇದ್ದಾರೆ ಎಂದರು. ನಾನು ಜನಪ್ರತಿನಿಧಿಯಾಗಿ, ಮಂತ್ರಿಯಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಲವಾರು ವರ್ಷಗಳಿಂದ ಬಡವರು, ಕೂಲಿ ಕಾರ್ಮಿಕರು ಇವತ್ತು ಮನೆಯನ್ನು ಕಟ್ಟಿಕೊಂಡು ಕೂತ್ಕೊಂಡು 40 ವರ್ಷದಿಂದ ಹೊಟ್ಟೆ ಸಿಗಲಿಲ್ಲ ಅಂತ ಹರಿದಾಡುವಂತ ಪರಿಸ್ಥಿತಿಯಲ್ಲಿ ನಾವು ಪಟ್ಟೆ ಕೊಡ್ಲಿಕ್ಕೆ ಹೋದ್ರೆ, ನಾವು ಆ ಅರ್ಜಿಯನ್ನು ಸ್ವೀಕಾರ ಮಾಡಿದ್ರೆ ನನಗೆ ಲಾಯರ್ ನೋಟಿಸು, ಡಿಸಿಗೆ ಲಾಯರ್ ನೋಟಿಸು, ಅದರ ಜೊತೆಗೆ ಸೆಕ್ರೆಟರಿಗೂ ಲಾಯರ್ ನೋಟಿಸುವಂತ ಕಳಿಸುವಂತ ಹುಚ್ಚರು ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಕೂಡ ನಾವು ಅವ್ರನ್ನ ಏನ್ ಮಾಡಬೇಕು ಅಂತ ಚಿಂತನೆ ಮಾಡಬೇಕಾಗ್ತದೆ. ನಾವು ಪಾಪದ ಮಾಡಲಿಗೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷ ಬಿಡಿ ಮಂಜುನಾಥ್, ಮಡಿಕೇರಿ ಕ್ಷೇತ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ಜಿಲ್ಲಾ ಯುವ ಮೋರ್ಚಾ ಘಟಕದ ಅಧ್ಯಕ್ಷ ಭಾರತೀಶ್ ಮತ್ತಿತರರು ಹಾಜರಿದ್ದರು. ಸುದ್ದಿ ಸಂಗಮಕ್ಕಾಗಿ ಎಸ್ಆರ್ ವಸಂತ್, ಸೋಮರ್ಪೇಟೆ.